ಕೃಷಿ ಉದ್ಯಮಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋ ರೈತರೇ ನೋಡಿ ಗದ್ದೆ ಯಾವ ಥರ ಕಟ್ ಮಾಡ್ತಾ ಇದೆ ಅಂತ. ನೋಡಿ ಇದು ನಿಮಗೆ 2-3 ಎಕರೆ ಇದ್ದಲ್ಲಿ ಈ ಮಿಷನ್ ತುಂಬಾ ಒಳ್ಳೆಯದಾಗುತ್ತೆ. ನೋಡಿ ಯಾವ ಥರ ಇದು ಕಟಾವು ಆಗುತ್ತಂತ. ಸಾಕಷ್ಟು ನೋಡಿ ರೈತರು ಯಾವ ಥರ ಈ ಗದ್ದೆ ಕಟಾವು ಮಾಡಿದ್ದಾರೆ. ಆಮೇಲೆ ಇದನ್ನು ಯಾವ ಥರ ನಾವು ಒಕ್ಕಲು ಮಾಡಬೇಕು, ಯಾವ ಥರ ಇದರಿಂದ ಭತ್ತ ತೆಗಿಬೇಕಂತ ನೋಡಿ ನಾನು ಇವತ್ತು ಗದ್ದೆ ಕಟಾವು ಅಂದರೆ ಮಾಡಿರೋದು ಯಾವ ಥರ. ಇದು ನೀವು ನೋಡ್ತಾ ಇರ್ಬೋದು, ಇದು ಒಣಗಿದೆ. ಇನ್ನು 2 ದಿವಸದೊಳಗನೆ ಇದನ್ನು ಹೊರೆ ಕಟ್ಟಿ ನಾವು ಇದನ್ನು ಒಕ್ಕಲು ಮಾಡ್ತೀವಿ. ರೈತರು ತುಂಬಾ ನೀವು ಹಳ್ಳಿ ಸೈಡಿಗೆ ಕಷ್ಟಪಡ್ತಾ ಇರ್ತೀರಿ. ಯಾವ ಥರ ನೋಡಿ ಮಳೆಗೆ ಸಿಕ್ಕಿದರೆ ತುಂಬಾ ನೀವು ಏನೆಲ್ಲ ಕಷ್ಟ ಅನುಭವಿಸ್ತೀರಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು. ನೋಡಿ ರೈತರೇ, ಇದು ಗದ್ದೆ ಕಟಾವು ಮಾಡಿರೋದು ನೋಡಿ ಯಾವ ಥರ ಕಾಣ್ತಾ ಇರ್ಬೋದಲ್ಲ ನಿಮಗೆ. ಗದ್ದೆ ಕಟಾವು ಮಾಡಿ ನೋಡಿ ಈ ಥರ ಗದ್ದೆ ಕಟಾವು ಮಾಡಿ ನಾವು ಇವಾಗ ಇದನ್ನು ಒಕ್ಕಲು ಮಾಡಬೇಕು. ಒಕ್ಕಲು ಮಾಡಬೇಕಂದ್ರೆ ಇದನ್ನು ಹೊರೆ ಕಟ್ಟಬೇಕು. ಹೊರೆ ನೋಡಿ ಯಾವ ಥರ ಹೊರೆ ಕಟ್ಟಬೇಕಂದ್ರೆ, ನಮ್ಮ 3 ಎಕರೆ ಗದ್ದೆಯಲ್ಲಿ ಇವಾಗ 1-1.5 ಎಕರೆ ಕೊಯ್ದಿದ್ದೀವಿ. ಇನ್ನೂ 1.5 ಎಕರೆ ನಮ್ಗೆ ಇಲ್ಲಿ ಬ್ಯಾಲೆನ್ಸ್ ಇದೆ. ನೋಡಿ ನೀವು 3 ಎಕರೆ ಇದ್ದಲ್ಲಿ ರೈತರೇ ಎಲ್ಲ 3 ಎಕರೆನೂ ಒಂದೇ ದಿವಸ ನೀವು ಕಟ್ ಮಾಡ್ಕೊಬೇಡಿ. ಸ್ವಲ್ಪನೇ ಇವಾಗ ನೀವು ಕಟಾವು ಮಾಡಿಕೊಂಡು ನೀವು ಮಳೆ ವಾತಾವರಣ ನೋಡಿಕೊಂಡು ನೀವು ಈ ಕಟಾವು ಮಾಡ್ಕೊಳೋದು ಒಳ್ಳೆಯದು. ನೋಡಿ ಹಳ್ಳಿ ಕಡೆ ಯಾವ ಥರ ಸಿಚುವೇಶನ್ ಇದೆ, ಆಮೇಲೆ ಯಾವ ಥರ ರೈತರು ಕಷ್ಟಪಡ್ತಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೋದು ರೈತರೇ. ನೋಡಿ ಯಾವ ಥರ ಗದ್ದೆ ಕಟಾವು ಮಾಡಿ ನೋಡಿ ತುಂಬಾ ಮಳೆಯಿಂದ ನೀರು ನಿಂತಿದೆ. ನೋಡಿ ಕಾಣ್ತಾ ಇರ್ಬೋದಲ್ಲ ನೀರು, ಮಳೆಯಿಂದಾಗಿ ನಾವು ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು. ಅದು ನೀವು ನೀರು ಸ್ಟಾಕ್ ಆಗಿದ್ದರೆ ಈ ಥರ ನಾವು ಹೊರೆ ಅಂತೀವಿ. ಅಂದರೆ ಕೆಲವು ಕಡೆ ಎಲ್ಲ ಒಂದೊಂದು ಥರ ಮಾತಾಡ್ತಾರೆ. ನೋಡಿ ಯಾವ ಥರ ನಮ್ಮ ಗದ್ದೆಯಲ್ಲಿ ನೀರು ನಿಂತ್ಕೊಂಡಿದೆ ಅಂತ. ಇದು ನೋಡಿ ಈ ವಿಡಿಯೋ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾರೆಲ್ಲ ರೈತರಿಗೆ ಮಳೆಯಲ್ಲಿ ಸಿಕ್ಕಿದೆ ಅಂಥ ರೈತರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ರೈತರೇ, ನೀವು ದಯವಿಟ್ಟು ಹೇಳ್ತೀವಿ, ನೀವು ಜಾಸ್ತಿ ಗದ್ದೆ ಇದ್ದರೆ ಸ್ವಲ್ಪನೇ ಕಟಾವು ಮಾಡಿಕೊಂಡು ನೀವು ಒಕ್ಕಲು ಮಾಡ್ಕೊಳೋದು ಒಳ್ಳೆಯದು. ನೋಡಿ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಕ್ಕಲು ಮಾಡೋದು ನೋಡಿ ಯಾವ ಥರ ಅಂತ. ಇದು ರೈತರೇ, ನಿನ್ನೆ ಮಳೆ ಬರುತ್ತೆ ಅಂತ ಹೇಳಿ ತುಂಬ ಅರ್ಜೆಂಟಿಗೆ ನಾವು ಈ ಥರ ನಾವು ಐಡಿಯಾ ಮಾಡ್ತಾಯಿದ್ದೀವಿ ನೋಡಿ. ನೋಡಿ ರೈತರೇ, ತುಂಬಾ ನಿಮಗೆ ಮಳೆ ಬಂದರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ. ಆಮೇಲೆ ಯಾವ ಥರ ನೀವು ನೋಡಿ ಈ ಥರ ಭತ್ತ ಡ್ರೈ ಆಗಿದೆ. ನಿನ್ನೆ ಮಳೆ ಬರುತ್ತಂತ ಹೇಳಿ ನಾವು ಈ ಥರ ಅರ್ಜೆಂಟಿಗೆ ನಾವು ಒಕ್ಕಲು ಮಾಡಿದ್ದೀವಿ. ತುಂಬ ಒಂದು 20-22 ಆಳು ಕರ್ಕೊಂಡು ನಾವು ನೋಡಿ ಇದನ್ನು ನಾವು ಹೊರೆ ಹಾಕಲ್ಲ ರೈತರೇ, ಹಾಗೇ ಗೊಂಬೆ ಹಾಕಿದ್ದೀವಿ. ಅಂದರೆ ಲೂಸ್ ಹುಲ್ಲು ಬರುತ್ತಲ್ಲ, ಅದೇ ಥರನೇ ನಾವು ಗೊಂಬೆ ಹಾಕಿದ್ದೀವಿ. ನೋಡಿ ನಾವು ನಿನ್ನೆ ರಾತ್ರಿ 10:30 ತನಕ ನಿನ್ನೆ ನಾವು ಒಕ್ಕಲು ಮಾಡಿದ್ದೀವಿ. ನೋಡಿ ಯಾವ ಥರ ನಾವು ರಾತ್ರಿ 10:30 ತನಕ ನಾವು ಒಕ್ಕಲು ಥರ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು.